ಹೈಕಮಾಂಡ್ ಹೇಳಿದೆ ಅಂತೆ ಸರ್, ಆ ತರದ್ದು ಯಾವ್ದಾದ್ರು ಬಂತಂದ್ರೆ ರಿಸೀವ್ ಮಾಡಿ ಅಂತ ಹೇಳಿದೆ ಅಂತೆ ಸರ್. ಹೈಕಮಾಂಡ್ ಹೇಳ್ದಂಗೆ ಅವ್ರು ನಡ್ಕೋಬೇಕಲ್ಲ, ಅವರು ಹೈಕಮಾಂಡ್ ಹೇಳ್ದಂಗೆ ನಡ್ಕೊಳ್ಳಿ. ಅಂದ್ರೆ ಹೈಕಮಾಂಡ್ ಶಾಸಕರು ಹೇಳ್ದಂಗೆ ಹೈಕಮಾಂಡ್ ನಡ್ಕೋಬೇಕಂತ ಅಲ್ಲ ರೀ, ಹೈಕಮಾಂಡ್ ನಿಂದ ಮುಖ್ಯಮಂತ್ರಿಗಳಿಗೆ ನೀವು ಯಾರಾದ್ರೂ ರಾಜೀನಾಮೆ ಕೊಟ್ಟರೆ ಅದನ್ನ ನಾವು ಅಂಗೀಕಾರ ಮಾಡಿ ಅಂತ ಹೇಳಿದ್ಮೇಲೆ ಅವ್ರು ಅಂಗೀಕಾರ ಮಾಡಬೇಕು. ಹೈಕಮಾಂಡ್ ಹೇಳ್ದಂಗೆ ಸಮಾಧಾನ ಮಾಡುವಂತಹ ಹೈಕಮಾಂಡ್ ಪಡೀರಿ ರಾಜೀನಾಮೆ ಅನ್ನುವಂತಹ ಮಟ್ಟಿಗೆ ಮಾತಾಡುತ್ತೆ ಅಂದ್ರೆ ಒಬ್ಬ ಜನಪ್ರತಿನಿಧಿ ಅಂದ್ರೆ ಜನರಿಂದ ಆಯ್ಕೆ ಆದಂತಹ MLA ಶಾಸಕರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸೋ ಪರಿಸ್ಥಿತಿ ಇದೆಯಾ? MLAಗಳೇನು ದಡ್ರೇನಲ್ಲ, ಅವ್ರಿಗೆ ಗೌರವ ಇದೆ ಗೌರವ ಇಲ್ಲ ಅದನ್ನೆಲ್ಲ ಅವರ ಸ್ವಯಂ ನಿರ್ಣಯ ಮಾಡಬೇಕು. ಸರ್, ಈಗ ಇನ್ನೊಂದು ಸರ್, ಈ DK ಶಿವಕುಮಾರ್ ಅವರು ಇದನ್ನೆಲ್ಲವನ್ನು ಸಂಭಾಳಿಸಿಕೊಂಡು ಸರ್ಕಾರ ಸುಗಮವಾಗಿ ನಡೆಸ್ಕೊಂಡು ಹೋಗ್ತಾರಂತ ತಮ್ಗೆ ಆಶಾವಾದ ಇದೆಯಾ ಅಂತ? ಅಲ್ಲ, ಅವರಿಗೆ ನೋಡಿ, ಶಿವಕುಮಾರ್ದು ಕತೆ ಏನಂದ್ರೆ ಒಳ್ಳೆ ಆರ್ಗನೈಸರ್ ಇದ್ದಾರೆ. ಆಮೇಲಿಂದ ಯಾವ ಸಂದರ್ಭಕ್ಕೆ ಏನ್ ಮಾಡಬೇಕು ಮ್ಯಾನಿಪುಲೇಷನ್ ಅಂತ ನಾನು ಹೇಳೋದಿಲ್ಲ. ಆ ಸಂದರ್ಭಕ್ಕೆ ತಕ್ಕಂತೆ ಏನ್ ಮಾಡ್ಬೇಕಾಗ್ತೋ ಅದನ್ನೆಲ್ಲ ಮಾಡುವಂತ ಬುದ್ಧಿವಂತಿಕೆ ಇದೆ, ಮಾಡ್ತಾರೆ. ಸರ್ಕಾರ ಯಶಸ್ವಿ ಮಾಡ್ತಾರೆ ಸರ್. ಒಂದು ನಮ್ಮ ಇತಿಹಾಸ ನೋಡ್ಕೊಳ್ರಪ್ಪ ನೀವು, ಎಲ್ಲೆಲ್ಲಿ 5 ವರ್ಷದ ಟರ್ಮ್ ಅಲ್ಲಿ ತೆಗೆದಿದ್ದಾರೆ, ಯಾವ್ಯಾವ ಪಕ್ಷದ ಒಬ್ಬ ಸರ್ಕಾರಗಳು ಬದಲಾವಣೆ ಮಾಡಿದ ನಾಯಕತ್ವನ, ಅವೆಲ್ಲ ಮುಂದಿನ ಚುನಾವಣೆ ನೆಲ ಕಚ್ಚಿರೋದು. ನೀವು ಹಿಂದಿಂದ ನೋಡ್ಕೊಂಬನ್ನಿ. ನೀವು ಹಿಂದೆ ವೀರೇಂದ್ರ ಪಾಟೀಲ್ ತೆಗೆದ್ರು, ಆಗ ಬಂಗಾರಪ್ಪನ್ ಮಾಡಿದ್ರು, ಆಮೇಲಿಂದ ಬಂಗಾರಪ್ಪನ್ ತೆಗೆದ್ರು, ವೀರಪ್ಪ ಮೊಯ್ಲಿ ಮಾಡಿದ್ರು. ನೆಕ್ಸ್ಟ್ ಏನಾಯ್ತು, 40 ಸೀಟುಗಳಿತ್ತು, ಹೌದಲ್ವಾ? ಅದೇ ರೀತಿ ಯಡಿಯೂರಪ್ಪನವ್ರ ಕಾಲದಲ್ಲಿ ಯಡಿಯೂರಪ್ಪನ್ ತೆಗೆದ್ರು, ಇವರು ಮಾಡಿದ್ರು, ಸದಾನಂದ ಗೌಡನ್ ತೆಗೆದ್ರು, ಶೆಟ್ರು ಮಾಡಿದ್ರು, ಏನಾಯ್ತು ಮುಂದಕ್ಕೆ? ಹೀಗೆ ಇವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇತಿಹಾಸ ಅಷ್ಟೇ. ಅದು ನಿಮ್ಗೆಲ್ಲ ಗೊತ್ತಿರ್ತದೆ, ನಮ್ಮ ಕೈಲಿ ಯಾಕೆ ಹೇಳ್ಸಕ್ ಹೋಗ್ತಾರೆ?